ಭಾರತ ಮತ್ತು ಅಮೆರಿಕ ಮಧ್ಯೆ ಮಾಡಿಕೊಳ್ಳಲಾಗಿರುವಂತಹ ವಾಣಿಜ್ಯ ಒಪ್ಪಂದವನ್ನು ವಿರೋಧಿಸಿ ಧಾರವಾಡದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ಧಾರವಾಡದ ಹಿಂದಿ ಪ್ರಚಾರ ಸಭಾದ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಕೋಣದ ಮೆರವಣಿಗೆ ನಡೆಸಿದ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದರು. ಭಾರತ ಅಮೆರಿಕ ವಾಣಿಜ್ಯ ಒಪ್ಪಂದದ ಬಗ್ಗೆ ಸಾರ್ವಜನಿಕರಲ್ಲಿ ಗಂಭೀರ ಆತಂಕ ವ್ಯಕ್ತವಾಗ್ತಾ ಇದೆ. ಲಭ್ಯ ಮಾಹಿತಿಯ ಪ್ರಕಾರವಾಗಿ ಭಾರತೀಯ ವಸ್ತುಗಳಿಗೆ 0% ಸುಂಕ ಮತ್ತು ಅಮೆರಿಕ ವಸ್ತುಗಳಿಗೆ 18% ಸುಂಕ ವಿಧಿಸುವಂತಹ ಅಸಮತೋಲನದ ಷರತ್ತುಗಳ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಇಂತಹ ತೆರಿಗೆ ವಿನ್ಯಾಸವು ದೇಶೀಯ ಉತ್ಪಾದಕರು, ರೈತರು ಮತ್ತು ಸಣ್ಣ ಕೈಗಾರಿಕೆಗಳ ಸ್ಪರ್ಧಾತ್ಮಕ ಸಾಮರ್ಥ್ಯದ ಮೇಲೆ ದುಷ್ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆದ್ದರಿಂದ ಸಾರ್ವಜನಿಕ ಹಿತಾಸಕ್ತಿಯನ್ನ ಪರಿಗಣಿಸಿ ಈ ಒಪ್ಪಂದದ ಎಲ್ಲ ಅಂಶಗಳನ್ನು ಸಮಗ್ರವಾಗಿ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಇಂಡಿಯಾ ಮಾಡ್ತಾ ಇಲ್ಲ, ಇದರಲ್ಲಿ ಒಬ್ಬರದೇ ಇಂಡಿಯಾ ಮಾಡ್ತಾ ಇದ್ದಾರೆ. ಅವರು ಒಂಥರ ಅವ್ರದ್ದೇ ಆದಂತಹ ಆಡಳಿತವನ್ನು ಜನರ ಮೇಲೆ ಹೇರ್ತಾ ಇದ್ದಾರೆ. ಅವರು ಒಂಥರ ರೈತ ವಿರೋಧಿ ಇದ್ದಾರೆ, ಏನು ಸಣ್ಣ ಕೈಗಾರಿಕೋದ್ಯಮಿಗಳಿದ್ದಾರೆ, ಮಹಿಳಾ ಉದ್ಯಮಿಗಳಿದ್ದಾರೆ. ಅವರೆಲ್ಲರನ್ನ ವಿರೋಧ ಮಾಡಿ ಅವರು ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಅಮೆರಿಕ ಭಾರತ ವಾಣಿಜ್ಯ ಒಪ್ಪಂದವನ್ನು ನಾವಿವತ್ತು ಸಮಸ್ತ ಧಾರವಾಡ ಜಿಲ್ಲೆ, ಕರ್ನಾಟಕ ಹಾಗೂ ಇಡೀ ದೇಶಾದ್ಯಂತ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ. ಮೋದಿಜಿ ಅವರು ಏನಂದರೆ ಇವತ್ತು ಈ ರೈತ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಏನು ನಮ್ಮ ದೇಶದಲ್ಲಿ ಬೆಳೆದಂತಹ ರೈತರು ಬೆಳೆದಂತಹ ಬೆಳೆಗಳಿಗೆ ಹಾಗೂ ಇಲ್ಲಿ ಸಣ್ಣ ಕೈಗಾರಿಕೋದ್ಯಮಿಗಳಿಗೆ ನಾವು ಮಾರುವಂತಹ ವಸ್ತುಗಳಿಗೆ 0 ಸುಂಕವನ್ನು ಹಾಕ್ತಾ ಇದ್ದಾರೆ. ಅದೇ ರೀತಿ ಏನು ಅಮೆರಿಕಾದಿಂದ ಇಲ್ಲಿ ಭಾರತಕ್ಕೆ ತಂದು ಮಾರಾಟ ಮಾಡುವಂತಹ ವಸ್ತುಗಳಿಗೆ 18% ಸುಂಕವನ್ನು ಹಾಕ್ತಾ ಇದ್ದಾರೆ. ಯಾಕೆ ಮೋದಿಜಿ ಅವರೇ, आपको समझ में आना चाहिए, आप क्या बोल के कुर्सी पे चढ़े हैं वो पहले आप बताइए. आप अमेरिका के प्रेसिडेंट है या इंडिया के प्रधानमंत्री है? आप पहले हमारे रೈತ के बारे में सोचिए. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.